ಮಂತ್ರಾಲಯ ಅರ್ಥ ಏನಪ್ಪ ಅಂದರೆ ಬೆಂಕಿ ಇಲ್ದೇನೆ ಅನ್ನ ಮಾಡೋದು. ಆ್ಯಕ್ಚುಲಿ ಯಾವ ಫೋಟೋ ತೆಗಿಬೇಡಿ. ಬೆಂಕಿ ಇಲ್ದೇನೆ ಅನ್ನ ಮಾಡೋದು ಆ್ಯಕ್ಚುಲಿ ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ. ಅಪ್ಪಣ್ಣಾತರ ಮಾಡಿಸಿ ತೋರಿಸಿರೋ ಅಪ್ಪಣ್ಣಾತರ ಅಂದರೆ ರಾಘವೇಂದ್ರ ಸ್ವಾಮಿ ಅವರ ಪರಮ ಶಿಷ್ಯರು ಪೂಜ್ಯ ರಾಘವೇಂದ್ರಾಯ ಮಂತ್ರ ಬರುತ್ತಲ್ವಾ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣಾಚಾರ. ಬೆಂಕಿ ಇಲ್ದೇನೆ ಅನ್ನ ಹೇಗೆ ಅಂದರೆ ಅಪ್ಪಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮಗೆ ಗೊತ್ತಲ್ಲ. ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷಾ ತಗೊಂಡು ಬರ್ತಾಯಿದ್ರು. ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆಯನ್ನು ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಇತ್ತು. ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬೆಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಬೆಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನು ಮಾಡುತ್ತಲ್ಲ, ಉಗ್ರ ನರಸಿಂಹಸ್ವಾಮಿ ಇದನ್ನು ಪೂಜೆ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾತರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಅಪ್ಪಣ್ಣಾತರಿಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಇದೇನಾಗ್ತಾ ಇತ್ತು ಅಂದರೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಭಯಾಡು ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂತ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲೇ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ. ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬ ಜಾಗೃತವಾದ ಸ್ಥಳ ಇದು. ಈಗ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾತರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ. ನೀವೆಲ್ಲ TV ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾತರ ಬರ್ತಾ ಇರ್ತಾರೆ, ನದಿಯೆಲ್ಲ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚರು ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಮುಗಿದು ಹೋಗಿರುತ್ತೆ. ಆ ಬೃಂದಾವನದ ಕ್ಷಣವೇ ಅಪ್ಪಣ್ಣಾಚ ಮೂರ್ಛು ಕೆಳಗಡೆ ಬೀಳ್ತಾರೆ. ಆಗ ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ. ನಾನು 13 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದೆ ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾತರ ಅಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾತರಿಗೆ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳೆ ಚಟ್ನಿ ಮತ್ತು ಮಸ್ತಿ ಕಡುಬು ಅಂದರೆ ತುಂಬ ಇಷ್ಟ. ಅಪ್ಪಣ್ಣಾತರ ಕೂತು ರುಬ್ಬುತ್ತಾ ಇದ್ರು. ಆ ಯೂಸ್ ಒಳಕಲ್ಲಿ ರುಬ್ಕೊಂಡು ಮೇಲಿದೆ, ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಅಪ್ಪಣ್ಣಾತರ ವಂಶಸ್ಥರು ಈಗೂ ಇದ್ದಾರೆ. ಅವರು ಅಷ್ಟೋತ್ತರ ಶತಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. ಪ್ರತಿನಿತ್ಯ 1,000 ರಿಂದ 2,000 ಜನ ಅನ್ನದಾನ ಆಗುತ್ತೆ. ಬಟ್ ಅನ್ನದಾನ ಕೊಡಲೇಬೇಕಂತಲೇ ಯಾರಿಗೇನು ಫೋರ್ಸ್ ಯಾರಿಗೂ ಇಲ್ಲ. ಇಲ್ಲಿ 1 ಗಂಟೆ ಊಟ ಇರುತ್ತೆ, ಊಟ ಮಾಡ್ಕೊಂಡು ಹೋಗಿ ನಾವು ಅಷ್ಟೋತ್ತರ ಅನ್ನದಾನ ಅದಕ್ಕೆ ಮಾಡಿಸ್ಬೇಕಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ನಿಮಗೆ ತಿಳಿದ ಮಟ್ಟಿಗೆ ಬಹಳ ಹಾಡು ಬಹಳ ಮಂತ್ರಗಳಿವೆ. ಆದರೆ ಅವ್ರಿಗೆ ಇಷ್ಟವಾಗಿದ್ದು ಅಪ್ಪಣ್ಣಾಚಾರ ಮಾಡಿರ್ತಕ್ಕಂಥ ಅಷ್ಟೋತ್ತರ ಅನ್ನದಾನ ಮಾಡಿದಾಗ ಅಪ್ಪಣ್ಣಾಚಾರ ಸ್ವಲ್ಪ ಸಂತೋಷಗೊಂಡು ನಮ್ಮ ಒಂದು ಜೀವನದ ಫೈಲೆ ರಾಯರ ಮುಂದೆ ಅಪ್ಪಣ್ಣಾಚಾರ ಇಟ್ಕೊಡ್ತಾರೆ. ಕೆಲವೊಂದು ಜನ ಏನಾದರೂ ಪ್ರಾಬ್ಲಮ್ ಸಹ ಬರೆಸ್ತಾರೆ, ಬೇಡಿಕೆಗಳು, ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ 100% ಒಳಗೆ 70-80% ಖಂಡಿತ ಮುಗಿದೋಗುತ್ತೆ. ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಾವು ಮಾಡೋದು ಏನೂ ಇಲ್ಲ. ರಾಯರಿಗೆ ಇಷ್ಟವಾದ ಮಂತ್ರ 108 ಸಲ ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ಬೇಡಿಕೆ ಲಾಸ್ಟ್ ಒಂದೇ ಹೇಳ್ತೇನೆ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ದರೆ ನನಗೆ ಗೊತ್ತಿಲ್ಲ ನಾನು ಒಪ್ಕೋತಾರೆ. ಮಹಾನುಭಾವರಾಗಿರ್ತಕ್ಕಂಥ ರಾಯರಿಗೆ ಗೊತ್ತಿಲ್ಲದಿರುತ್ತೆ, ನಿಮಗೇ ಗೊತ್ತಿರೋ ಹಾಗೆ ಎಲ್ಲರಿಗಿಂತ ದೊಡ್ಡದಾನೇ ಅನ್ನದಾನ ಅಂತ ಹೇಳ್ತಾರೆ. ನೀವು ಕೊಡೋ ದುಡ್ಡು ಮುಖ್ಯ ಅಲ್ಲ, ಯಾರಿಗೆ ಯಾವ ಒಂದು ಸಮಸ್ಯೆಗಳಿರಬಾರ್ದು ನಮ್ಮ ಉದ್ದೇಶ. ಆಮೇಲೆ 1 ಗಂಟೆ ಊಟ ಮಾಡ್ಕೊಂಡು ಆನ್ಲೈನ್ ಕೂಡ ನೀವು ಮಾಡ್ಬೋದು. ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ, ತಗೊಳ್ಳಿ, ದಯವಿಟ್ಟು ಅನ್ನದಾನಕ್ಕೆ ಕೊಟ್ಟು ರಿಸಿಪ್ಟ್ ಕೊಡ್ತಾರೆ.